छात्राः संस्कृत पुनरावर्तन कक्षां स्वागतम्। अद्य अहं बोर्ड द्वारा स्थापितं चतुर्थ मादरी पत्रिकायाः उत्तराणि वदामि। सर्वे सम्यक् अभ्यासं कुर्वन्तु। कर्नाटक शाला परीक्षे ಮತ್ತು ಮೌಲ್ಯಮಾನ್ಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು 2024-25 SSLC ಮಾದರಿ ಪ್ರಶ್ನೆ ಪತ್ರಿಕೆ 4 ಯಥಾ ಪ್ರಕಾರ ಮೊದಲನೇ ಮೇನು MCQ ವಾರಿವಾಹಃ ಅಸ್ಯ ಸಮಾನಾರ್ಥಕ ಪದಂ ಇದಂ ಭವತಿ। ವಾರಿವಾಹ ಇದರ ಸಮಾನಾರ್ಥಕ ಪದ ಯಾವುದು ಅಂತ ಬರಿಬೇಕು। ಮೇಘ ನೋಡಿ ಅಂಡರ್ಲೈನ್ ಮಾಡಿದ್ದೀನಿ। ಮೇಘ ವಾರಿವಾಹ ಅಂದರೆ ಮೋಡ ಅಂತ ಅರ್ಥ, ಮೇಘ ಅಂದರೂ ಮೋಡ ಅಂತ ಅರ್ಥ। ಎರಡನೇದು ಸ್ಮೃತಃ ಅಸ್ಯ ವಿರುದ್ಧಾರ್ಥಕ ಪದಂ, ಸ್ಮೃತಃ ಇದರ ಅಪೋಸಿಟ್ ವರ್ಡನ್ನು ಬರಿಬೇಕು, ವಿಸ್ಮೃತಃ ಅಂತ ಬರಿಬೇಕು। ಸಿ ಆಪ್ಷನ್ ವಿಸ್ಮೃತಃ। ಮೂರನೇದು ವಿದ್ವಾನ್ ಅಸ್ಯ ಸ್ತ್ರೀಲಿಂಗ ರೂಪಂ ಇದಂ ಭವತಿ। ವಿದ್ವಾನ್ ಈ ಪದದ ಸ್ತ್ರೀಲಿಂಗ ರೂಪ ವಿದುಷಿ, ಡಿ ಆಪ್ಷನ್ ನೋಡಿ। ಬಿ ಆಪ್ಷನ್ ಬರಿಬೇಡಿ, ಶಿ ಹ್ರಸ್ವ ಇದೆ, ಶಿ ದೀರ್ಘ ಬರಬೇಕು, ವಿದುಷಿ ಅಂತ। ಬಬಾಸೆ ಅತ್ರ ಏಷಃ ಲಕಾರಃ ವರ್ತತೆ, ಬಬಾಸೆ ಅನ್ನುವಲ್ಲಿ ಯಾವ ಲಕಾರ ಅಂತ ಇದೆ ಅಂತ ಕೇಳಿದ್ದಾರೆ। ಸೊ ಲಿಟ್ಲಕಾರಃ, ಎ ಆಪ್ಷನ್ ಲಿಟ್ಲಕಾರಃ। ಜಗತ್ಯಾಂ ಅತ್ರ ಏಷಾ ವಿಭಕ್ತಿ ವರ್ತತೆ, ಜಗತ್ಯಾಂ ಎನ್ನುವಲ್ಲಿ ಈ ವಿಭಕ್ತಿ ಇದೆ ಅಂದರೆ ಡಿ ಸಪ್ತಮಿ ವಿಭಕ್ತಿ। ಭಾಗ್ಯಾನಿ ಕಾಲೇ ಫಲಂತಿ, ಇಲ್ಲಿ ಕಾಲೇ ಉತ್ತರ ಬರೋ ಥರ ನೀವು ಪ್ರಶ್ನೆಯನ್ನು ಕೇಳಬೇಕು। ಕಾಲೇ ಅಂದರೆ ಕದಾ ಅಂತ ಬರಿಬೇಕು, ಬಿ ಆಪ್ಷನ್ ಕದಾ ಅಂದರೆ ಯಾವಾಗ ಅಂತ ಅರ್ಥ। ಆಮೇಲೆ ಚತುರ್ಥ ಪದಂ ಲಿಖತ ಕೀರ್ತಿಕಾಯ ಶಿವಾಜಿ ಪ್ರಭು ಅಭಯದಾಯಿನಿ ಚೆನ್ನಮ್ಮ ಅಂತ ಬರಿಬೇಕು। ಕರ್ಣಸ್ಯ ಸಾರಥಿ ಶಲ್ಯ, ಕರ್ಣಸ್ಯ ಗುರು ಜಾಮದಗ್ನ್ಯ ಅಥವಾ ಪರಶುರಾಮ ಅಂತ ಬರಿಬೇಕು। ಓಘವತಿ ನದಿ, ಸುಮೇರು ಪರ್ವತ ಅಂತ ಬರಿಬೇಕು। ಭೂಪಾಲ ಉತ್ಥಾನಪಾದ ಸರ್ವಲೋಕಶರಣ್ಯ ನಾರಾಯಣ। ಆಮೇಲೆ ಏಕವಾಕ್ಯೇನ ಉತ್ತರಂ ಸತ್ಯವ್ರತ ಶಾಸ್ತ್ರಿ ಮಹಾಭಾಗ ಕುತ್ರ ಅಜಾಯತ, ಸತ್ಯವ್ರತ ಶಾಸ್ತ್ರಿ ಮಹಾಭಾಗರು ಎಲ್ಲಿ ಹುಟ್ಟಿದರು ಅಂತ ಲಾಹೋರ್ ನಗರೆ ಅಂತ ಬರಿಬೇಕು, ಕುತ್ರ ಬದಲು ಲಾಹೋರ್ ನಗರೆ ಅಜಾಯತ। ಭೋಜಸ್ಯ ಪಿತಾ ಕಃ, ಭೋಜಸ್ಯ ಪಿತಾ ಸಿಂಧುಲಃ, ಭೋಜನ ತಂದೆ ಯಾರು ಅಂತ। ಮಂತರ ಕಸ್ಯಾಹ ಹೃದಯಂ ನಿರ್ಮಮಂತ, ಮಂತರ ಯಾರ ಹೃದಯವನ್ನು ಮಂಥನ ಮಾಡಿದಳು, ಸೊ ಕೈಕೇಯ್ಯಾಹ ಅಂತ ಬರಿಬೇಕು, ಕಸ್ಯಾಹ ಬದಲು। ಮೋಕ್ಷ ಪ್ರಾಪ್ತಿ ಕೇನ ಭವತಿ, ಮೋಕ್ಷ ಪ್ರಾಪ್ತಿ ಯಾವುದರಿಂದ ಆಗುತ್ತೆ ಅಂದರೆ ಆತ್ಮಜ್ಞಾನೇನ ಭವತಿ, ಕೇನ ಬದಲು ಆತ್ಮಜ್ಞಾನೇನ। ಭಾರತೀಯಾಹ ಕಥಂ ಭಿನ್ನ ಮಾರ್ಗಂ ಆಶ್ರಿತಾಹ, ಭಾರತೀಯರು ಹೇಗೆ ಭಿನ್ನ ಮಾರ್ಗವನ್ನು ಆಶ್ರಯಿಸಿದ್ದಾರೆ ಅಂದರೆ ಭಾಷೆಯ ಧರ್ಮತಃ ಚ ಅಂತ ಬರೀಬೇಕು, ಕಥಂ ಬದಲು। ಕೇ ಮುಹುರ್ಮುಹು ಪರಿಭವಂ ಪ್ರಾಪ್ನುವಂತಿ, ಯಾರು ಪದೇ ಪದೇ ಕಷ್ಟವನ್ನು ಅನುಭವಿಸುತ್ತಾರೆ ಅಂತ। ಸೊ ಭಗವತಃ ಕೃಪಯಾ ವಿಹೀನಾಹ ಮುಹುರ್ಮುಹು ಪರಿಭವಂ ಪ್ರಾಪ್ನುವಂತಿ, ಭಗವಂತನ ಕೃಪೆ ಇಲ್ಲದೆ ಇರುವವರು, ದಯೆ ಇಲ್ಲದೆ ಇರುವವರು ಪುನಃ ಪುನಃ ಕಷ್ಟವನ್ನು ಹೊಂದುತ್ತಾರೆ। ರಮಣ ಮಹರ್ಷೇ ಮಾತಾಪಿತರೌ ಕೌ ಅಂತ ಇದೆ, ಇದರಲ್ಲಿ ಬರೆಯೋದು ಬಿಟ್ಟೋಗಿದೆ, ಇದು ಸುಂದರಂ ಅಯ್ಯರ್ ಮತ್ತು ಅಲಗಮಾಳ್ ಅಂತ ಬರಿಬೇಕು। ರಮಣ ಮಾತಾಪಿತರೌ ಸುಂದರಂ ಅಯ್ಯರ್ ಅಲಗಮಾಳ್ ಚ ಅಂತ, ಒಂದು ತಂದೆ ಹೆಸರು ಸುಂದರಂ ಅಯ್ಯರ್, ತಾಯಿಯ ಹೆಸರು ಅಲಗಮಾಳ್ ಅಂತ। ದ್ವಿತ್ರೈಃ ವಾಕ್ಯೈಃ ಉತ್ತರಂ ಲಿಖತ ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯೇನ ಪ್ರಾಪ್ತಾಃ ದೇಶೀಯಾಃ ಪ್ರಶಸ್ತಯಃ ಕಾಃ ಅಂತ ಇದೆ। ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯೇನ ಪ್ರಾಪ್ತಾಃ ದೇಶೀಯಾಃ ಪ್ರಶಸ್ತಯಃ ಸಾಹಿತ್ಯ ಅಕಾಡೆಮಿ ಪುರಸ್ಕಾರಃ, ಪದ್ಮಶ್ರೀ ಪ್ರಶಸ್ತಿ, ವಿದ್ಯಾವಾಚಸ್ಪತಿ ಪ್ರಶಸ್ತಿ, ಕಾಳಿದಾಸ ಪುರಸ್ಕಾರಃ, ಜ್ಞಾನಪೀಠ ಪ್ರಶಸ್ತಿ, ಇದು 5 ಬರಿಬೇಕು। ಎರಡನೇದು ಭೋಜಸ್ಯ ಜನ್ಮಪತ್ರಿಕಾಂ ದೃಷ್ಟ್ವಾ ದೈವಜ್ಞಃ ಕಿಂ ಆಹ, ಪಂಚಪಂಚಾಶತ್ ಪಂಚವರ್ಷಾಣಿ ಸಪ್ತಮಾಸಾಃ ದಿನತ್ರಯಂ ಭೋಜರಾಜಃ ಗೌಡದೇಶಸಹಿತಂ ವಿಂಧ್ಯಾತ್ ದಕ್ಷಿಣಭೂಪ್ರದೇಶಂ ಪಾಲಯತಿ ಇತಿ ದೈವಜ್ಞಃ
ತಸ್ಯ ಜನ್ಮಪತ್ರಿಕಾಂ ದೃಷ್ಟ್ವಾ ಅವದತ್. ಥರ್ಡ್ ಒನ್, ನಾಟ್ಯೆ ಕತಿ ರಸಾಃ ಸಂತಿ ತೇ ಕೆ. ನಾಟ್ಯೆ ನವರಸಾಃ ಸಂತಿ ತೇ ಶೃಂಗಾರಃ, ಹಾಸ್ಯಃ, ಕರುಣಃ, ರೌದ್ರಃ, ವೀರಃ, ಭಯಾನಕಃ, ಬೀಭತ್ಸಃ, ಅದ್ಭುತಃ, ಶಾಂತಃ ಚ ಇತಿ ಅಂತ ಬರಿಬೇಕು. ಕಃ ಆಯುರ್ವೇದಃ ಉಚ್ಯತೆ. ಆಯುಷಃ ಹಿತಕರಂ ಅಹಿತಕರಂ ಮಾನಂಚ ಯಃ ನಿರೂಪಯತಿ ಸಹ ಆಯುರ್ವೇದಃ ಉಚ್ಯತೆ. ಫಿಫ್ತ್ ಮೇನ್, ಸಂಧಿಂ ವಿಭಜ್ಯ ನಾಮಲಿಖತ ಇದೆ. ಇದರಲ್ಲಿ ಸಬ್ ಮೇನ್ ಗಜೋ ಯಾತಿ, ಗಜಃ ಪ್ಲಸ್ ಯಾತಿ ವಿಸರ್ಗ ಉಕಾರಾದೇಶ ಸಂಧಿ. ಚರಾಚರಂ, ಚರ ಪ್ಲಸ್ ಅಚರಂ ಸವರ್ಣ ದೀರ್ಘ ಸಂಧಿ. ವಿಗ್ರಹವಾಕ್ಯಂ ವಿಲಿಖ್ಯ ಸಮಾಸನಾಮ ಲಿಖತ. ಉಪಗ್ರಹಂ, ಗ್ರಹಸ್ಯ ಸಮೀಪಂ ಅವ್ಯಯೀಭಾವ ಸಮಾಸಃ. ಸ್ವರ್ಗತುಲ್ಯಃ, ಸ್ವರ್ಗೇಣ ತುಲ್ಯಃ ತತ್ಪುರುಷ ಸಮಾಸಃ. ಸಮಾಸಂ ಕೃತ್ವಾ ಸಮಾಸನಾಮ ಲಿಖತ. ಅನ್ಯಃ ದೇಶಾಂತರಂ ಕರ್ಮಧಾರಯ ಸಮಾಸಃ. ತ್ಯಾಗಃ ಏವ ಧನಂ ಯಸ್ಯ ಸಹ ತ್ಯಾಗಧನಃ ಬಹುವ್ರೀಹಿ ಸಮಾಸಃ. ವಾಕ್ಯೆ ವಿದ್ಯಮಾನಂ ಕೃದಂತಪದಂ ಚಿತ್ವಾ ಪ್ರತ್ಯಯಸ್ಯ ನಾಮ ಲಿಖತ. ಛಾತ್ರಃ ಅಧ್ಯೇತುಂ ಶಾಲಾಂ ಗಚ್ಚತಿ. ಕೃದಂತಪದಂ ಅಧ್ಯೇತುಂ ಪ್ರತ್ಯಯಸ್ಯ ನಾಮ ತುಂ ಪ್ರತ್ಯಯಃ. ಬಾಲಕೇನ ಪಾಠಃ ಪಠಿತಃ. ಕೃದಂತಪದಂ ಪಠಿತಃ ಪ್ರತ್ಯಯಸ್ಯ ನಾಮ ಕ್ತ ಪ್ರತ್ಯಯಃ. ಪ್ರಯೋಗ ಪರಿವರ್ತನಂ ಕುರುತ. ಸಹ ಚಿತ್ರಂ ಪಶ್ಯತಿ ತೇನ ಚಿತ್ರಂ ದೃಶ್ಯತೆ. ಮಯಾ ಜಲಂ ಪೀಯತೆ ಅಹಂ ಜಲಂ ಪಿಬಾಮಿ. ನೆಕ್ಸ್ಟು ಪದ್ಯ ತಾತ್ಪರ್ಯ. ಯಥಾ ನದ್ಯಃ ಸ್ಯಂದಮಾನಾಃ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತಃ ಪರಾತ್ಪರಂ ಪುರುಷಂ ಉಪೈತಿ ದಿವ್ಯಂ. ಈ ಶ್ಲೋಕವನ್ನು ಉಪನಿಷದ್ವಚನಂ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಫಸ್ಟು ಬರಿಬೇಕು. ಆಮೇಲೆ ಹೇಗೆ ನದಿಗಳು ತಮ್ಮ ನಾಮರೂಪಗಳನ್ನು ಬಿಟ್ಟು ಸಮುದ್ರವನ್ನು ಸೇರುತ್ತವೆಯೋ ಹಾಗೆಯೇ ಪಂಡಿತರು, ವಿದ್ವಾಂಸನೂ ಸಹ, ಆತ್ಮಜ್ಞಾನಿಯೂ ಸಹ ನಾಮರೂಪವನ್ನು ಬಿಟ್ಟು ಪರಾತ್ಪರನಾದಂತಹ ದಿವ್ಯವಾದಂತಹ ಪರಮಾತ್ಮನಲ್ಲಿ ಒಂದಾಗುತ್ತಾನೆ, ಪರಮಾತ್ಮನನ್ನು ಸೇರುತ್ತಾನೆ ಅಂತ ಬರಿಬೇಕು. ಚಿತ್ತಶಾಂತಿದಾಯಿನಿ ವಿರಕ್ತಿ ಬುದ್ಧಿವರ್ಧಿನಿ ಭೇದಭಾವನಾಶಿನಿ ಜನೇಶು ಚೈಕ್ಯಕಾರಿಣಿ ದುಃಖಶೋಕಹಾರಿಣಿ ಭವಾಂಬುದೇಶ್ಚ ತಾರಿಣಿ ಭಾರತೀಯ ಭಾವನಾ ವಿವೃದ್ಧಿಮೇತು ಭಾರತೆ. ಈ ಶ್ಲೋಕವನ್ನು ಭಾರತೀಯ ಭಾವನಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಮನಸ್ಸಿಗೆ ಶಾಂತಿಯನ್ನು ನೀಡುವವಳು, ವೈರಾಗ್ಯ ಬುದ್ಧಿಯನ್ನು ಹೆಚ್ಚಿಸುವವಳು, ಭೇದ ಭಾವವನ್ನು ನಾಶ ಮಾಡುವವಳು, ಜನರಲ್ಲಿ ಐಕ್ಯತೆಯನ್ನು ಉಂಟು ಮಾಡುವವಳು, ದುಃಖ ಮತ್ತು ಶೋಕವನ್ನು ಪರಿಹರಿಸುವವಳು, ಸಂಸಾರ ಸಾಗರವನ್ನು ದಾಟಿಸುವವಳು ಆದಂತಹ ಭಾರತೀಯ ಭಾವನೆಯು ಈ ಭಾರತದಲ್ಲಿ ಇನ್ನೂ ಹೆಚ್ಚಾಗಲಿ, ಇನ್ನೂ ವೃದ್ಧಿಸಲಿ ಅಂತ ಬರಿಬೇಕು. ಶಾರೀರ ವೈಣವಾಶ್ಚೈವ ಸಪ್ತ ಷಡ್ಜಾದಯಃ ಸ್ವರಾಃ ನಿಷಾದ ಋಷಭ ಗಾಂಧಾರ ಮಧ್ಯ ಪಂಚಮ ದೈವತಾಃ. ಈ ಶ್ಲೋಕವನ್ನು ನಾಟ್ಯಾಂಶ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದ್ಬಿಟ್ಟು ಶಾರೀರ ಅಂದರೆ ಶಾರೀರಿಕವಾಗಿ ವೈಣವ ವೀಣೆ ಮುಂತಾದಂತಹ ಸಪ್ತ ಷಡ್ಜಾದಯ ಅಂದರೆ 7 ಷಡ್ಜಾದಿ ಸ್ವರಗಳನ್ನು, ಸಪ್ತಸ್ವರಗಳನ್ನು ಹೇಳಲಾಗಿದೆ. ಷಡ್ಜ, ನಿಷಾದ, ಋಷಭ, ಗಾಂಧಾರ, ಮಧ್ಯಮ ಮತ್ತು ಪಂಚಮ, ದೈವತ ಎಂಬ 7 ಸಪ್ತಸ್ವರಗಳನ್ನು ಹೇಳಲಾಗಿದೆ ಅಂತ ಬರಿಬೇಕು. ಆಮೇಲೆ ಯಮೇವ ದಿವಸಂ ಯೇಷ ಗ್ರಹೀತುಂ ಭಾಸ್ಕರಂ ಪ್ಲುತಃ ತಮೇವ ದಿವಸಂ ರಾಹುರ್ಜಿಗ್ರಕ್ಷತಿ ದಿವಾಕರಂ. ಮಾರುತೇಹೇ ಮಹಿಮಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಯಾವ ದಿವಸ ಭಾಸ್ಕರನನ್ನು ಹಿಡಿಯುವುದಕ್ಕೆ ಮುಂದಾದೇನೋ ಅದೇ ದಿವಸ ರಾಹುವು ಆ ಸೂರ್ಯನನ್ನು ಹಿಡಿದನು ಅಂತ ಇಲ್ಲಿ ಇಂದ್ರನಿಗೆ ರಾಹು ಕಂಪ್ಲೇಂಟ್ ಕೊಡ್ತಾನೆ. ವಾಕ್ಯೆ ವಿದ್ಯಮಾನಂ ಅಲಂಕಾರಂ ಸಲಕ್ಷಣಂ ಅನ್ವಯತ. ಮಾಗೆ ಮೇಗೆ ಗತಂ ವಯಃ ಅಂತ ಇದೆ. ಅಲಂಕಾರಸ್ಯ ನಾಮ ಶ್ಲೇಷಃ. ಲಕ್ಷಣಂ ಅನೇಕಾರ್ಥ ಶಬ್ದವಿನ್ಯಾಸಃ ಶ್ಲೇಷಃ ಅಂತ ಬರಿಬೇಕು. ಸಮನ್ವಯ
ಮಾಘಮಾಸೆ ಮೇಘಮಧ್ಯೆ ಪಕ್ಷೀಗತಃ ಇತಿ ಏಕಃ ಅರ್ಥಃ ಮಾಘಕಾವ್ಯಸ್ಯ ಮೇಘದೂತಸ್ಯ ಚ ಪಠನೆ ಆಯುರೇವ ಗತಂ ಇತಿ ದ್ವಿತೀಯಃ ಅರ್ಥಃ ಅಂತ ಬರಿಬೇಕು. ಸೆಕೆಂಡ್ ಒನ್ ಕಮಲಮಿವ ಚಾರುವದನಂ ಅಲಂಕಾರಸ್ಯ ನಾಮ ಉಪಮಾ ಲಕ್ಷಣಂ ಉಪಮಾಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಃ ಸಮನ್ವಯ ಉಪಮೇಯಃ ವದನಂ ಉಪಮಾನಃ ಕಮಲಂ ಉಪಮಾವಾಚಕ ಇವ ಸಾಧಾರಣಧರ್ಮಃ ಚಾರುತ್ವಂ ಅಂತ ಬರಿಬೇಕು. ಆಮೇಲೆ ಸಂಸ್ಕೃತ ಭಾಷೆಯ ಅನುವಾದಂ ಕುರುತ. ಸಂಸ್ಕೃತ ಭಾಷೆಯ ಅನುವಾದಂ ಕುರುತ. ನಮ್ಮ ಮನೆಯ ಮುಂದೆ ಸುಂದರವಾದ ಕ್ರೀಡಾಂಗಣ ಇದೆ. ಅಸ್ಮಾಕಂ ಗೃಹಸ್ಯ ಪುರತಃ ಸುಂದರಂ ಕ್ರೀಡಾಂಗಣಂ ಅಸ್ತಿ. ನೋಡಿ, ಗೃಹಸ್ಯ ಪುರತಃ ಅಂತ ಬರಿಬೋದು, ಇಲ್ಲಾಂದರೆ ಗೃಹಂ ಅಭಿತಃ ಅಂತ ಬರಿಬೋದು. ಅಲ್ಲಿ ಮಕ್ಕಳು ಆಟವಾಡುತ್ತಾರೆ. ತತ್ರ ಛಾತ್ರಾಃ ಅಥವಾ ಬಾಲಕಾಃ ಕ್ರೀಡಂತಿ ಅಂತ ಬರಿಬೇಕು. ಕರ್ನಾಟಕ ಭಾಷೆಯ ಆಂಗ್ಲ ಭಾಷೆಯ ಅನುವಾದಂ ಕುರುತ. ನಗರೇಶು ಬಹೂನಿ ವಾಹನಾನಿ ಭವಂತಿ. ನಗರಗಳಲ್ಲಿ ಹಲವು ವಾಹನಗಳು ಇರುತ್ತವೆ. ನಗರೇಶು ವಾಯುಮಾಲಿನ್ಯಂ ಅಧಿಕಂ ಭವತಿ. ಆದ್ದರಿಂದ ನಗರಗಳಲ್ಲಿ ವಾಯುಮಾಲಿನ್ಯವು ಅಧಿಕವಾಗಿದೆ. ಯಥಾ ನಿರ್ದೇಶಂ ಯಾಚಕೋ ಭೂತ್ವಾ ಅತ್ರ ಅಹಂ ಆಗತಃ. ಯಾಚಕನಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ತ್ಯಾಗಧನಃ ಇತಿ ಪಾಠಃ. ದದೀಚಿಂ ಅವದತ್ ಇಂದ್ರಃ ಆಗತಃ. ಯಾಚಕರೂಪೇಣ ಇಂದ್ರಃ ಆಗತಃ ಅಂತ ಬರಿಬೇಕು. ಕಿಂತು ಭವಂತಂ ಪರಿಶ್ರಾಂತಂ ಪಶ್ಯಾಮಿ. ಅಭಯದಾಯಿನಿ ಇತಿ ಪಾಠಃ. ಚೆನ್ನಮ್ಮ ಅವದತ್ ಅತ್ರ ಪರಿಶ್ರಾಂತಃ ರಾಜಾರಾಮಃ. ಸಾಗರಃ ಇವ ತಿಷ್ಠತು ತೇ ಯಶಃ. ಕರ್ಣಭಾರಂ ಇತಿ ಪಾಠಃ. ಶಕ್ರಃ ಅವದತ್ ಕರ್ಣಸ್ಯ ಯಶಃ. ವಿಜ್ಞಾನ ಪ್ರದರ್ಶಿನೀಂ ದ್ರಷ್ಟುಂ ಗಚ್ಚಾಮ. ಭಾರತೀಯ ವಿಜ್ಞಾನಂ ಇತಿ ಪಾಠಃ. ಧ್ರುವಃ ವದತಿ ಪ್ರದರ್ಶಿನಿ ನ್ಯಾಷನಲ್ ಪ್ರೌಢಶಾಲಾಯಾಃ ಕ್ರೀಡಾಂಗಣೆ ಆಯೋಜಿತಾ. ಕಿಂ ಸ್ವಿತ್ ಶ್ರೇಷ್ಠತರಂ ಭವೇತ್. ಭೀಷ್ಮೋಕ್ತಯಃ ಇತಿ ಪಾಠಃ. ಯುಧಿಷ್ಠಿರಃ ಅಪೃಚ್ಛತ್ ಭೀಷ್ಮಂ ಅಪೃಚ್ಛತ್. ಕವಿಕಾವ್ಯ ಪರಿಚಯ. ಭೋಜರಾಜಃ. ಕವಿಃ ಭೋಜರಾಜಃ. ದೇಶಃ ವಿದರ್ಭಃ. ಕಾಲಃ ಕ್ರಿಸ್ತಶಕ 1018 to 1063. ಸಪೋಸ್ ಅದು ನೆನಪಿಲ್ಲ ಅಂದರೆ ಏಕಾದಶ ಶತಕಂ ಅಂತ ಬರೀಬೋದು. ಕೃತಯಃ ಚಂಪೂರಾಮಾಯಣಂ ಸರಸ್ವತೀ ಕಂಠಾಭರಣಂ ಶೃಂಗಾರಪ್ರಕಾಶಃ ಇತ್ಯಾದಯಃ. ವಾಲ್ಮೀಕಿಃ ಪಿತಾ ಪ್ರಥಿತಾಃ. ತಮಸಾ ನದೀತೀರೆ ವಿದ್ಯಮಾನಃ ಆಶ್ರಮಃ. ಕಾಲಃ ಕ್ರಿಸ್ತಾಬ್ದಾತ್ ಪ್ರಾಕ್ತನಕಾಲಃ. ಕೃತಿಃ ರಾಮಾಯಣಂ. ಪ್ರಶಂಸಾ ಆದಿಕವಿಃ ಇತಿ ವಿಶ್ರುತಿಃ. ಪ್ರಸ್ತಾರಂ ವಿಲಿಖ್ಯ ಗಣವಿಭಾಗಂ ಕೃತ್ವಾ ಛಂದೋ ನಾಮ ಲಿಖತಾ. ವನಭುವಿ ತನುಮಾತ್ರ ತ್ರಾಣಂ ಆಜ್ಞಾಪಿತಂ ಮೇ ಅಂತ ಇದೆ. ಸ್ವಲ್ಪ ಬ್ಲರ್ ಆಗಿ ಬಂದಿದೆ. ನ ಮಯ ಗಣ ಬರುತ್ತೆ ಇದು. ನಮಯ ಅಂದರೆ ಮಾಲಿನಿ ಆಗುತ್ತೆ ಇದು. ನಮಯ ಯಯುತೇಯಂ ಮಾಲಿನಿ ಭೋಗಿ ಲೋಕೈಹಿ ಅಂತ ಆಗುತ್ತೆ. ಇಲ್ಲಾಂದರೆ ಹತ್ರ ಎಷ್ಟು ಅಕ್ಷರ ಇದೆ ಅಂತ ನೋಡಿ. 5 ಮೂಲೆ 15. ಪಂಚದಶ ಅಕ್ಷರಾಣಿ ಭವಂತಿ. ನಮಯಾಯ ಗಣಾಃ ಚ ಭವಂತಿ ಅಂತ ಬರಿಬೇಕು. ಬಯಲ್ಟಾದರೆ ಲಕ್ಷಣಮನ್ನು ಬರೀರಿ. ನಮಯ ಯಯುತೇಯಂ ಮಾಲಿನಿ ಭೋಗಿ ಲೋಕೈಹಿ ಅಂತ. ಆಮೇಲೆ ಪದ್ಯ. ಪಿಬಂತಿ ನದ್ಯಃ ಸ್ವಯಮೇವ ನಾಂಬಃ. ಸ್ವಯಂ ನ ಕಾದಂತಿ ಫಲಾನಿ ವೃಕ್ಷಾಃ. ನಾದಂತಿ ಸಸ್ಯಂ ಖಲು ವಾರಿವಾಹಾಃ. ಪರೋಪಕಾರಾಯ ಸತಾಂ ವಿಭೂತಿಃ. ನೆಕ್ಸ್ಟು ದಶವಾಕ್ಯ. ಸೂರ್ಯಚಂದ್ರಯೋಃ ವಿಷಯೇ ಅಸ್ಮಾಕಂ ಪೂರ್ವಜಾನಾಂ ಸಿದ್ಧಃ. ವತ್ಸರಾಜಃ ಅಗಸ್ತ್ಯ ಮುನಿಃ ಕಥಂ ವರ್ಣಯತಿ. ಅಮರನಾಥ ಗುಹಾ ವಿಷಯೇ ಕಾ ಪುರಾಣಕಥಾ ಅಸ್ತಿ. ಆಮೇಲೆ ಅನುಚ್ಛೇದ. ಸೂರ್ಯಸ್ಯ ಪ್ರಕಾಶಃ ಕಂ ಅಪನಯತಿ. ಇದು ಅಂಡರ್ಲೈನ್ ಮಾಡಿದ್ದೀನಿ ನೋಡಿ, ಇಲ್ಲಿದೆ. ಸೂರ್ಯಸ್ಯ ಪ್ರಕಾಶಃ ಅಂಧಕಾರಂ ಅಪನಯತಿ ಅಂತ ಬರಿಬೇಕು. ಆಮೇಲೆ
ಸರೋವರೇಶು ಕಾನಿ ವಿಕಸಂತಿ ಅಂತ ಇದೆ. ಸೊ ಕಮಲಾನಿ ವಿಕಸಂತಿ ಅಂತ ಬರಿಬೇಕು. ನೋಡಿ ಇಲ್ಲಿದೆ, ಥರ್ಡ್ ಲೈನ್, ಕಮಲಾನಿ ವಿಕಸಂತಿ. ನೆಕ್ಸ್ಟು ಖಗಾಹ ಕುತ್ರ ಮಧುರಂ ಕೂಜಂತಿ. ಇದು ವೃಕ್ಷೇಶು ಅಂತ ಆನ್ಸರ್. ನೋಡಿ ಇಲ್ಲಿದೆ, ಅಂಡರ್ಲೈನ್ ಮಾಡಿದ್ದೀನಿ. ಖಗಾಹ ವೃಕ್ಷೇಶುರಂ ಕೂಜಂತಿ. ಆಮೇಲೆ ಲಾಸ್ಟ್ ಒನ್, ಕೆ ವಿದ್ಯಾಲಯಂ ಗಚ್ಚಂತಿ. ಛಾತ್ರಾಹ ವಿದ್ಯಾಲಯಂ ಗಚ್ಚಂತಿ. ನೆಕ್ಸ್ಟು ಯಥಾ ಪ್ರಕಾರ ಪತ್ರ, ವಿರಾಮ ಪತ್ರ ಇದೆ. ವರ್ಗೋಪಾಧ್ಯಾಯಂ ಪ್ರತಿ ಅಂದರೆ ಕ್ಲಾಸ್ ಟೀಚರಿಗೆ ವಿರಾಮ ಪತ್ರವನ್ನು ಬರೀಬೇಕು. ಇದು ಟೆಕ್ಸ್ಟ್ ಬುಕ್ ಇದೆ, ಮತ್ತು ನಾನೇನು ಹೇಳೋದು ಬೇಕಾಗಿಲ್ಲ. ಆಮೇಲೆ ಇನ್ನೊಂದು, ರಘುವಂಶ ಇತಿ ಪುಸ್ತಕಂ ಪ್ರೇಷಯಿತು ನಿವೇದ್ಯ ಬೆಂಗಳೂರು ನಗರಸ್ಯ ವೇದಾಂತ ಪುಸ್ತಕಾಲಯಂ ಪ್ರತಿ ಆವೇದನ ಪತ್ರಂ ಪುಸ್ತಕ ಪ್ರೇಷಣಾಯ ಪತ್ರಂ. ದಶವಾಕ್ಯೆ ಪ್ರಬಂಧಂ ಲಿಖತ. ಸ್ವಾತಂತ್ರ್ಯೋತ್ಸವಃ ಪರಿಸರ ಮಾಲಿನ್ಯಂ ಕಾರಣಾನಿ ಸಂರಕ್ಷಣೋಪಾಯಃ ಚ. ಇಲ್ಲಿಗೆ ಇವತ್ತಿನ ಪುನರಾವರ್ತನೆ ತರಗತಿ ಮುಗಿದಿದೆ. ಇನ್ನು ಕೇವಲ ಕೆಲವೇ ದಿನಗಳು ಇರೋದರಿಂದ ನೀವೆಲ್ಲ ಹೆಚ್ಚೆಚ್ಚು ಈ ಚಾನಲನ್ನು ವೀಕ್ಷಣೆ ಮಾಡಿ ಅದನ್ನು 2-3 ಸಲ ಬರೆದು ಪ್ರಾಕ್ಟೀಸ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದ.